ಜೈ ಹಿಂದ್ ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕೆಲವೊಂದು ವಿದ್ಯಾರ್ಥಿ ಏನಂತಿ ಸೆಕೆಂಡ್ ಪಿ ಯು ಸಿ ಬಗ್ಗೆ ರಿಸಲ್ಟ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಆತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತನು. ಈಗ ಎಕ್ಸಾಮ್ ಏನೈತಿ, ನಿನ್ನೆ ಎಕ್ಸಾಮ್ ಮುಗಿತ್ತು, ತಲೆಯಾಗಿಂದ ಭಾರನೇ ಇಳಿತು. ಅದಕ್ಕಿಂತ ದೊಡ್ಡ ಭಾರ ಏನೈತಿನ ರಿಸಲ್ಟ್ ಬಗ್ಗೆ, ಅದಕ್ಕಿಂತ ದೊಡ್ಡ ಬಾರಿ ಏನೈತಿ ರಿಸಲ್ಟ್ ಬರೋದು, ಅದಕ್ಕಿಂತ ದೊಡ್ಡ ಬಾರಿನ. ಸೊ ಅದಕ್ಕಾಗಿ ಏನೈತಿ ರಿಸಲ್ಟ್ ಬಗ್ಗೆ ಕೇಳತ್ತಿದ್ರಿ. ನನ್ನ ಪ್ರಕಾರ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದು ರಿಸಲ್ಟ್ ಅದನ್ನ ಮುಂದೆ ತಿಳಿಸ್ಕೊಡ್ತಾನೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಚಾನಲ್ ಫಸ್ಟ್ ಟೈಮ್ ಮಾಡುವಂಥ ಪ್ರತಿಯೊಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ನಮ್ಮ ಚಾನಲ್ ಒಳಗೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ. ಸೊ ಇದ್ರ ಜೊತೆ ಪ್ರೈವೇಟ್ ಜಾಬ್ಸ್ ಮತ್ತು ರಿಸಲ್ಟ್ ಬಗ್ಗೆ ಆಯ್ತು ಓವರ್ ಆಲ್ ನಮ್ಮ ಚಾನಲ್ ಒಳಗೆ ಎಲ್ಲವೂ ಕೂಡ ಅಪ್ಡೇಟ್ ನೀಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಮತ್ತು ಮೇನಾಗಿ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗುತ್ತೆ ಬರ್ರಿ. ಯಾಕಂದ್ರೆ ಅಲ್ಲಿ ಎಲ್ಲವೂ ಕೂಡ ಅಪ್ಲೈ ಲಿಂಕ್ಸ್ ಆಯ್ತು, PDF ಆಯ್ತು, ಎಲ್ಲವೂ ಕೂಡ ಅಲ್ಲಿ ಮೇನಾಗಿ ಶೇರ್ ಮಾಡ್ತಾ ಇರ್ತೀನಿ. ಅದರ ಲಿಂಕ್ ಏನು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರ್ತೈತಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ಏನೈತಿ ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ. ನೀನೇನೈತಿ ಎಕ್ಸಾಮ್ ಕಂಪ್ಲೀಟ್ ಆಗ್ಯಾವು, ಎಕ್ಸಾಮ್ ಕಂಪ್ಲೀಟ್ ಆಗ್ಯಾವ. ಮತ್ತು ರಿಸಲ್ಟ್ ಯಾವಾಗ ಬರ್ಬೋದು ಎಕ್ಸೆಪ್ಟೆಡ್ ಆಗಿ? ನನ್ನ ಪ್ರಕಾರ ರಿಸಲ್ಟ್ ಯಾವಾಗ ಬರ್ಬೋದು ಎಕ್ಸೆಪ್ಟೆಡ್ ಆಗಿ? ಇಲ್ಲಿ ನೋಡಿರಿ, ಏಪ್ರಿಲ್ 5ರಿಂದ ಏಪ್ರಿಲ್ 10 ಎಷ್ಟಂದ್ರೆ ಏಪ್ರಿಲ್ 5ರಿಂದ ಏಪ್ರಿಲ್ 10 ಈ ಡೇಟ್ ಒಳಗಾಗಿ ಏನೈತಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಏನೈತಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಏನೈತಿ ಏಪ್ರಿಲ್ 5ರಿಂದ ಏಪ್ರಿಲ್ 10 ಇದ್ರ ಒಳಗೆ ಏನೈತಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಕೆಲವೊಂದು ವಿದ್ಯಾರ್ಥಿ ಎಕ್ಸಾಮ್ ಎಲ್ಲ ಕರೆಕ್ಟ್ ಬರ್ದಿರ್ತೀರಿ, ಎಲ್ಲವೂ ಕೂಡ ಎಕ್ಸಾಮ್ ಕರೆಕ್ಟ್ ರೈಟ್ ಟು ರೈಟ್ ಆನ್ಸರ್ ಇದ್ದಿರ್ತಾವೆ. ಆದರೂ ಏನೈತಿ ವ್ಯಾಲ್ಯೂಯೇಷನ್ ಮಾಡಿ ಮುಂದೆ ಮಾರ್ಕ್ಸ್ ಕಡಿಮೆ ಬಂದುಬಿಟ್ಟಿರ್ತಾವೆ. ಏನೈತಿ ಈಗ 100ಕ್ಕೆ ಏನೈತಿ 98 99 ಮಾರ್ಕ್ಸ್ ಬರೆದು ಹೋಗಿ 50 60 ಈ ರೀತಿಯಾಗಿ ಮಾರ್ಕ್ಸ್ ಬಂದವ್ರೆ ನೀವು ಹಳೆ ವ್ಯಾಲ್ಯೂಯೇಷನ್ ಮಾಡಿಸ್ಬೋದು. ಈಗ ವ್ಯಾಲ್ಯೂಯೇಷನ್ ಆಗಿ ಮಾರ್ಕ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಏನಾದ್ರೆ ಡೌಟ್ ಇತ್ತಂದ್ರೆ ನೀವು ಪೇಪರ್ಸ್ ತರಿಸ್ಕೋಬೋದು, ಅದನ್ನ ತರಿಸ್ಕೊಂಡು ನೀವು ಹಳೆ ವ್ಯಾಲ್ಯೂಯೇಷನ್ ಮಾಡಿಸ್ಬೋದು ಪೇಪರ. ಅದಕ್ಕೇಂತಿ ಒಂದು ಪೇಪರ್ಗೆ ಇಂತಿಷ್ಟು ಚಾರ್ಜ್ ಐತಿ, ಅದಕ್ಕೆ ನೀವು ಹಳೆ ವ್ಯಾಲ್ಯೂಯೇಷನ್ ಮಾಡ್ಸೋಕೆ ಇಂತಿಷ್ಟು ಚಾರ್ಜ್ ಐತಿ, ಅಷ್ಟು ಅಮೌಂಟ್ ಪೇ ಮಾಡಿ ನೀವು ಹಳೆ ವ್ಯಾಲ್ಯೂಯೇಷನ್ ಮಾಡಿಸ್ಬೋದು. ಕೇವಲ ಯಾರಿಗಂದ್ರೆ ಇದಕ್ಕೆ ಮಾರ್ಕ್ಸ್ಗಳು ಯಾರಿಗೆ ಕಡಿಮೆ ಬಂದಿರ್ತಾವೆ ಅಂತ ವಿದ್ಯಾರ್ಥಿಗಳು ಮಾತ್ರ ಇದೆ. ಈಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ಇನ್ನೊಂದೇನಪ್ಪ ಅಂತಂದ್ರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ಅಂಥವ್ರು ಕಮೆಂಟ್ ಮಾಡಿರಿ ಸೆಕೆಂಡ್ ಪಿ ಯು ಸಿ ಅಂತೇಳಿ. ಯಾಕಂದ್ರೆ ವ್ಯಾಲ್ಯೂಯೇಷನ್ ಅವ್ರು ಮಾಡಿಸೋದು ಅದು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಯಾವ ರೀತಿಯಾಗಿ ವ್ಯಾಲ್ಯೂಯೇಷನ್ ಮಾಡಿಸೋದು ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನೆ. ಸೆಕೆಂಡ್ ಪಿ ಯು ಸಿ ಯಾರೆಲ್ಲ ವಿದ್ಯಾರ್ಥಿ ಹೇಳಿದ್ರಿ ಅಂಥವ್ರು ಕಮೆಂಟ್ ಮಾಡಿರಿ. ಮತ್ತು ರಿಸಲ್ಟ್ ಬಂದರೆ ನಿಮ್ಗೆ ಹೊಳ್ಳಿ ಅಪ್ಡೇಟ್ ನೀಡ್ತಾನೆ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದರೆ ನಿಮ್ಗೆ ಅಪ್ಡೇಟ್ ನೀಡ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಮಾಡುವಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಇಟ್ಕೋರಿ. ಯಾಕಂದರೆ ಸೆಕೆಂಡ್ ಪಿ ಯು ಸಿ ಮೇಲೆ ಏನೈತಿ ಕೆಲವೊಂದಿಷ್ಟು ಜಾಬ್ಗಳು ಕರಿತಿರ್ತಾರೆ. ಸೆಕೆಂಡ್ ಪಿ ಯು ಸಿ ಮೇಲೆ ಜಾಬ್ ಕರಿತಿರ್ತಾರೆ, 10th ಮೇಲೆ ಜಾಬ್ಸ್ ಕರಿತಿರ್ತಾರೆ. ಸೊ ಅದಕ್ಕಾಗಿ ಜಾಬ್ಸ್ ಬಗ್ಗೆ ಎಲ್ಲವೂ ಕೂಡ ಅಪ್ಡೇಟ್ ನೀಡ್ತಾ ಇರೋದು. ಅದಕ್ಕಾಗಿ ಸೆಕೆಂಡ್ ಪಿ ಯು ಸಿ ಯಾರೆಲ್ಲ ಇದ್ರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.